ಬರೆಯಲ್ಪಟ್ಟಿದೆ. ಪುರುಷ ಸೂಕ್ತ ಎಂದೆಂದು ಅಳಿಯದೆ ಬಾಳುವ ಪುರುಷ ಅವರನ್ನೇ ಪ್ರಜಾಪತಿ ಎಂದು ಕರೆಯುವಂತಹದ್ದು ಋಗ್ವೇದದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಪ್ರಜಾಪತಿ ಎಂದು ಕರೆಯುತ್ತಾರೆ. ಆಮೇಲೆ ಆದ್ರಿಂದ ಸಾಮವೇದ ದಂಡೆ ಮಹಾಬ್ರಾಹ್ಮಣಂ, ಅದರಲ್ಲಿ ಪ್ರಜಾಪತಿ ದೇವತಾಂ ಆತ್ಮಾನಂ ಯಜ್ಞ ಕೃತ ಪ್ರಾಯ ಚಿತ್ತಂ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಇದರ ಅರ್ಥ ಮಾನವ ಕುಲವನ್ನು ಕಾಪಾಡುವುದಕ್ಕೆ ಬರುವ ಪ್ರಜಾಪತಿ ತನ್ನನ್ನೇ ಬಲಿಯಾಗಿ ಕೊಡುವುದಕ್ಕೆ ಬರುತ್ತಾನೆ ಎಂದು ಅರ್ಥವನ್ನು ಸೂಚಿಸುತ್ತದೆ. ಹಾಗಾದ್ರೆ ಈ ವೇದದಲ್ಲಿ ಇರುವ ಪ್ರಜಾಪತಿ ಅಂದ್ರೆ ಏನ್ ಮಾಡ್ಬೇಕು? ಅವನು ಮಾನವ ಕುಲವನ್ನ ಕಾಪಾಡುವುದಕ್ಕೆ ಬರುವ ಪ್ರಜಾಪತಿ ತನ್ನನ್ನೇ ಬಲಿ ಕೊಡುವುದಕ್ಕಾಗಿ ಬರ್ತಾನೆ ಎಂಬುದಾಗಿ. ಆಮೇಲೆ ಆತನು ದೈವ ಸ್ವರೂಪನಾಗಿದ್ದರು ದೇವರಿಗೆ ಸರಿ ಸಮಾನನಾಗಿದ್ದೇನೆಂಬ ಅಮೂಲ್ಯ ಪದವಿಯನ್ನ ಬಿಡಲೊಲ್ಲೆಯನ್ನು ಎಂದೆನಿಸದೆ ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನ, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯಳುವನ್ನು ಕೇಳಲಿ ಎಂಬುದಾಗಿ ಅಂತ ಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇನ್, ಹಾಲೆಲೂಯಾ. ಹಾಗಾದ್ರೆ ವೇದಗಳಲ್ಲಿ ಪ್ರಜಾಪತಿ ಹೇಗಿರ್ಬೇಕಂದ್ರೆ ಅವನು ಮಾನವ ಕುಲವನ್ನ ಕಾಪಾಡುವುದಕ್ಕೆ ಬರುವ ಪ್ರಜಾಪತಿ. ಅವನು ತನ್ನನ್ನೇ ತಾನೇ ಬಲಿ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬರ್ತಾನೆ ಅಂದ್ರೆ ಅದೇ ಸಾರಾಂಶವನ್ನ ಸತ್ಯವೇದವು 2000 ವರ್ಷಗಳ ಹಿಂದೆನೆ ಬರೆಯಲ್ಪಟ್ಟಿದೆ.